ನಮಸ್ಕಾರ ವೀಕ್ಷಕರೇ, ಇವತ್ತಿನ ರೆಸಿಪಿ ನಾನು ಗಿಣ್ಣ ಮಾಡ್ತಾಯಿದ್ದೀನಿ. ನಾವು ಹಸು ಮರಿ ಹಾಕಿರುತ್ತಲ್ಲ, ಆವಾಗ ಆ ಗಿಣ್ಣದ ಹಾಲಲ್ಲ, ಇದು ನಾರ್ಮಲ್ಲು ಪ್ಯಾಕೆಟ್ ಹಾಲು ಬರುತ್ತಲ್ಲ, ಪ್ಯಾಕೆಟ್ ಹಾಲು ಮತ್ತು ಮೊಟ್ಟೆಯಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಗಿಣ್ಣ ಅಂತ ಅಂದರೆ ಅದನ್ನು ಕೆಲವೊಬ್ಬರು ತಿನ್ನೋ ಆಗಿರೋದಿಲ್ಲ, ಏನು ಆರೋಗ್ಯ ಚೆನ್ನಾಗಿಲ್ಲದೆ ಇರೋರು ತಿನ್ನಬಾರ್ದು ಅಂತ ಹೇಳ್ತಾರೆ. ಇದು ಚೆನ್ನಾಗಿರುತ್ತೆ ನೋಡಿ. ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫಸ್ಟ್ ನಾನು ಒಂದು ಅರ್ಧ ಕೆ ಜಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಅರ್ಧ ಕೆ ಜಿಯಲ್ಲಿ ಒಂದು 3/4% ಬೆಲ್ಲ ಪೂರ್ತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕರ್ಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲು ಅಂದರೆ 3 ಮೊಟ್ಟೆ ತೊಗೋಬೇಕಾಗತ್ತೆ ನೋಡಿ. ಇದನ್ನೆಲ್ಲ ನಾವು ನೀಟಾಗಿ 3 ಮೊಟ್ಟೆ ಕೂಡ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ನೋಡಿ, ಆಲ್ಮೋಸ್ಟ್ 2 ಆಗಿದೆ. ಇನ್ನು 1 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ 3 ಮೊಟ್ಟೆ ಹಾಕ್ಕೊಳ್ಬೇಕಾಗತ್ತೆ. ಇದು ನಾವು ಒಮ್ಮೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ. ಮೊದಲನೇ ಬಾರಿ ನೋಡಿ, ಇದು ಕಂಪ್ಲೀಟಾಗಿ ನಾನು ಬೆಲ್ಲ ಕೂಡ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾರ್ಮಲ್ ಸೇಮ್ ಗಿಣ್ಣದ ಥರನೇ ಇರುತ್ತೆ. ಅದನ್ನು ತಿನ್ನೋದೇ ಇರೋರು ಈ ಗಿಣ್ಣನ ಮನೆಯಲ್ಲೇ ಯಾವಾಗ ಬೇಕಾದರೂ ನೀವು ಮಾಡಿಕೊಂಡು ತಿನ್ಕೋಬಹುದು. ನೀರು ಹಾಕಬಾರ್ದು ಹಾಲಿಗೆ, ಡೈರೆಕ್ಟ್ ನಾನು ಪ್ಯಾಕೆಟ್ ಹಾಲು ಅದಕ್ಕೋಸ್ಕರ ಹಾಗೆ ಹಾಕ್ತಾಯಿದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ಹೇಳಿ. ಹಸಿ ಹಾಲನ್ನೇ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 1/4% ಬಿಟ್ಟಿದ್ದೀನಿ. ನಿಮಗೆ ಸ್ವೀಟ್ ಬೇಕು ಅಂದರೆ ಅರ್ಧ ಕೆ ಜಿ ಕೂಡ ಹಾಕ್ಕೋಬೋದು. ಸ್ವೀಟ್ ಕಮ್ಮಿ ತಿನ್ನೋರಾದರೆ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಲೀಟರ್ ಹಾಲು, ಬೆಲ್ಲ ಮತ್ತು 3 ಮೊಟ್ಟೆ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಚೆನ್ನಾಗಾಗೋದಿಲ್ಲ ಅದು. ಇದಿಷ್ಟು ಆದಮೇಲೆ ನಾನು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಕುಕ್ಕರಲ್ಲಿ ಸ್ವಲ್ಪ ತಳ, ಇವಾಗ ನಾವು ಪಾತ್ರೆ ಇಡೋ ಪಾತ್ರೆಗೆ ಸ್ವಲ್ಪ ತಳದವರೆಗೂ ನೀರು ಹಾಕಬೇಕು. ಅಷ್ಟು ನೀರನ್ನು ಮಾತ್ರ ಇಟ್ಟು ನೋಡಿ ಈ ಥರ ಮುಚ್ಚಿಟ್ಟಿದ್ದೀನಿ. ಇದನ್ನು ಮುಚ್ಚಿಟ್ಬಿಟ್ಟು ನಾವು ಇವಾಗ ಒಂದು 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ. ಈ ಥರ ಗಿಣ್ಣ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಏನಂತ ಏನಿಲ್ಲ. ಟೇಸ್ಟ್ ಮಾತ್ರ ಆ ಗಿಣ್ಣ ಹೇಗಿರುತ್ತೋ ಅದೇ ಥರ ಇರುತ್ತೆ. ಹಸುವಿನ ಹಾಲಿನ ಗಿಣ್ಣ ಹೇಗೆ ಬರುತ್ತೋ ಅದೇ. ತಿಂದು ನೋಡಿ. ನಮಸ್ಕಾರಗಳು.